ಬಟ್ ಇನ್ ಕೇಸ್ ಏನಾದರೂ ಈ ಅಧಿಕಾರ ಹಸ್ತಾಂತರ ಅನ್ನೋದು ಇಕ್ಬಾಲ್ ಹುಸೇನ್ ಅವರು ಹೇಳ್ದಂಗೆ ಜನವರಿಯಲ್ಲೇ ಆಗುತ್ತೆ ಅನ್ನೋ ಹಾಗಿದ್ರೆ ಬಹುಶಃ ಸಿದ್ದರಾಮಯ್ಯನವರ ಪಾಲಿಗೆ ಬೆಳಗಾವಿಯ ಅಧಿವೇಶನದಲ್ಲಿ ಮುಖ್ಯಮಂತ್ರಿಯಾಗಿ ಇದು ಕಡೆಯ ಅಧಿವೇಶನ, ಉಳಿದಿರೋದು ಕೆಲವೇ ಗಂಟೆಗಳು ಇನ್ಫ್ಯಾಕ್ಟ್ ಹಾಗೆ ಲೆಕ್ಕ ಹಾಕೋದಾದ್ರೆ ಇರ್ಬೋದು. ನನಗಂತೂ ಅಷ್ಟೇ ಅನ್ಸುತ್ತೆ. ನನಗಂತೂ ಬೆಳಗಾವಿ ಅಧಿವೇಶನ ಸಿದ್ದರಾಮಯ್ಯನವರ ಕೊನೆಯ ಅಧಿವೇಶನ. ಅವರು ಬಜೆಟ್ ಮಂಡಿಸೋದು, ಇನ್ನೊಂದು ಬಜೆಟ್ ಮಂಡಿಸೋದು ದೂರದ ಮಾತು, ದೂರ ಸಾಧ್ಯದ ಮಾತು. ಅಸಾಧ್ಯ ಅಂತ ಅಲ್ಲ, ಬಟ್ ದೂರ ಸಾಧ್ಯತೆಗಳು ಅವೆಲ್ಲ, ಡಿಸ್ಟೆಂಟ್ ಪಾಸಿಬಿಲಿಟೀಸ್ ಅವೆಲ್ಲ. ಯಾಕಂದ್ರೆ ಇಷ್ಟೆಲ್ಲ ಅವಾಂತರಗಳು ಆದ್ಮೇಲೆ ಪದೇ ಪದೇ ಮುಖ್ಯಮಂತ್ರಿ ಮಗನೇ ತಾನೇ ಹೈಕಮಾಂಡ್ ನ ಬಲ್ಲೆ ಅನ್ನೋ ರೀತಿಯಲ್ಲಿ ಈಸ್ ಜಸ್ಟ್ ಅ ಜೂನಿಯರ್ MLC, ಜೂನಿಯರ್ ಮೋಸ್ಟ್ MLC ಹೀಗೆ ಮಾತಾಡಿದಾಗ ಹೈಕಮಾಂಡ್ಗೆ ಎಲ್ಲೋ ಒಂದ್ ಕಡೆ ಅದೊಂದು ಇರುಸು ಮುರುಸಾಗ್ತದೆ, ಅವ್ರಿಗೊಂದು ರೀತಿಯ ಎಂಬರಾಸ್ಮೆಂಟ್ ಆಗಿ ಮುಜುಗರ ಆಗ್ತದೆ. ಹೀಗಿರುವ ಅವ್ರೊಂದು ತೀರ್ಮಾನ ತಗೊಳ್ತಾರೆ. ಯಾಕಂದ್ರೆ ಇದನ್ನ ಸಂಪೇರ್ ಇಟ್ ಹ್ಯಾಸ್ ಟು ಬಿ ಎಂಡ್. ಇದನ್ನ ಮತ್ತೆ 2.5 ವರ್ಷ ಮುಂದುವರ್ಸಕ್ ಆಗೋದಿಲ್ಲ. ಎಸ್ ಆರ್ ನೋ, ಇಟ್ ಹ್ಯಾಸ್ ಟು ಎಂಡ್ ರೈಟ್ ನೌ, ರೈಟ್ ಹಿಯರ್. ಈ ಅಧಿವೇಶನ ಮುಗಿದಾದ್ಮೇಲೆ ಇದಕ್ಕೊಂದು ತೀರ್ಮಾನ ಕೊಡ್ಲೇಬೇಕಾಗತ್ತೆ. ಆಯ್ತಪ್ಪ ನಾಳೆ ನೋಡೋಣ ಬನ್ನಿ ಅಂದ್ರೆ ಇನ್ನೂ ಕಷ್ಟ ಆಗುತ್ತೆ. ಮೊನ್ನೆ ನಾನು ನಿಮ್ಗೆ ಹೇಳಿದಂಗೆ ಇದು ಕೇವಲ ಈಗ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರ ಅಥವಾ DK ಶಿವಕುಮಾರ್ ಬೆಂಬಲಿಗ ಶಾಸಕರ ತಾಳ್ಮೆಯ ಕಟ್ಟೆ ಒಡೆಯೋ ಸಂದರ್ಭ ಅಲ್ಲ. ಇದು ಹೀಗೆ ಮುಂದೋಡ್ ಬಿಟ್ರೆ ಕರ್ನಾಟಕದ ಜನತೆ, ಸಮಸ್ತ ಜನತೆ ರೋಸಿ ಹೋಗ್ತಾರೆ. ಮತ್ತೆ ಅಧಿಕಾರ ವರ್ಗ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಆಗ್ತದೆ. ಇದಕ್ಕೊಂದು ಸ್ಪಷ್ಟತೆ ಕೊಡಬೇಕು. ರಾಜ್ಯದ ಹಿತದೃಷ್ಟಿಯಿಂದ, ಪಕ್ಷದ ಹಿತದೃಷ್ಟಿಯಿಂದ, ಆಡಳಿತದ ಹಿತದೃಷ್ಟಿಯಿಂದ ಹೈಕಮಾಂಡ್ ಇದಕ್ಕೊಂದು ಸ್ಪಷ್ಟತೆ ಕೊಡ್ಬೇಕಾಗ್ತದೆ. ಅದು ಅನಿವಾರ್ಯ ಕೂಡ. ಈ ಅಧಿವೇಶನ ಮುಗಿದಾದ್ಮೇಲೆ ಏನ್ ಡೆವಲಪ್ಮೆಂಟ್ ಆಗ್ತದೆ ನೋಡ್ಬೇಕಾಗ್ತದೆ ನಾವು. ಒಂದು ವೇಳೆ ಹೀಗಾಗಿದ್ದೇ ಆದಲ್ಲಿ ಸರ್, ಅಂದರೆ ಬೆಳಗಾವಿ ಅಧಿವೇಶನವೇ ಸಿದ್ದರಾಮಯ್ಯನವರಿಗೆ CM ಆಗಿ ಕೊನೆಯ ಅಧಿವೇಶನ ಅನ್ನೋದೇ ಆಗಿದ್ರೆ, ನಾವು ದೆಹಲಿಗೆ ಹೋಗಿ ಮುಖ್ಯಮಂತ್ರಿ ನಾನೇ ಅನ್ನೋ ಸಂದೇಶ ತಂದ ದಿನದಿಂದ ಇಲ್ಲಿವರೆಗೂ ಸಿದ್ದರಾಮಯ್ಯನವರ ಜರ್ನಿ ಇಟ್ ವಾಸ್ ನಾಟ್ ಅನ್ ಈಸಿ ವಾಕ್ ಸರ್. ಅಂದರೆ ಕಳೆದ 5 ವರ್ಷ ಅವರ ಅಧಿಕಾರದ ಅವಧಿಗೂ ಈ ಬಾರಿಗೂ ಸಾಕಷ್ಟು ಅನ್ಸರ್ಟೆನಿಟಿ, ಪದೇ ಪದೇ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರಗಳು, ಒಂದಷ್ಟು ಹಗರಣಗಳು. ಸೊ ಈ 2.5 ವರ್ಷ ಸಿದ್ದರಾಮಯ್ಯನವರ ಪಾಲಿಗೆ ಹೇಗಿತ್ತು ಅನ್ನೋದನ್ನು ಕ್ವಿಕ್ಕಾಗಿ ಅನಲೈಸ್ ಮಾಡೋದಾದ್ರೆ 2013 ಮತ್ತು 2018 ಮಧ್ಯದ ಸಿದ್ದರಾಮಯ್ಯ ಸರ್ಕಾರ ಮತ್ತು 2023 ಮತ್ತು 2025 ಸಿದ್ದರಾಮಯ್ಯ ಸರ್ಕಾರ ಅಜಗಜಾಂತರ ವ್ಯತ್ಯಾಸ ಇದೆ. ಮೊದಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾವನೇ ಒಬ್ಬ ಅಧಿಕಾರಿ ಅಥವಾ ಅವ್ರ ಸುತ್ತಮುತ್ತ ಇದ್ದಂತ ಮುಖ್ಯಮಂತ್ರಿಯ ಸಿಬ್ಬಂದಿಗಳು ಆಗ್ಲಿ, ಯಾರೇ ಆಗ್ಲಿ, ₹1 ಲಂಚ ತಗೊಳಕ್ ಹೆದರ್ಕೊಳ್ತಿದ್ರು. ₹1 ಅವ್ರು ಮಾಡೋದಕ್ಕೆ ಭಯ ಬೀಳ್ತಿದ್ರು. ಈಗ ಹಾಗಿಲ್ಲ. ಈಗ ಒಬ್ಬ ಮಂತ್ರಿನೇ ವಾಲ್ಮೀಕಿ ನಿಗಮದ ಹಣವನ್ನ ಎಲ್ಲೆಲ್ಲೋ ಟ್ರಾನ್ಸ್ಫರ್ ಮಾಡಿ ಜೈಲಿಗೆ ಹೋಗಿ ಮತ್ತೆ ಬಂದು ಅದಾಗಿದೆ. ಅವ್ರ ಮೇಲೆ ಮೂಢ ಹಗರಣದ ಕೇಸ್ ಬಂದಿದೆ. ಈಗ ಮತ್ತೆ ನಮ್ಮ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಇಲಾಖೆ ಗೃಹಲಕ್ಷ್ಮಿ ಯೋಜನೆ ವಿಚಾರ ಇದೆ. ಈ ಸರ್ಕಾರ ಹಾಗಲ್ಲ. ಈ ಸರ್ಕಾರ ಮುಂಚಿನ ಸಿದ್ದರಾಮಯ್ಯ ಸರ್ಕಾರ ತರ ಇಲ್ವೇ ಇಲ್ಲ. ಇದು ಬಹಳ ಜಾಳಾಗಿ ಸಿದ್ದರಾಮಯ್ಯನವರ ಸಂಪೂರ್ಣ ಹಿಡಿತದಲ್ಲಿ ಇಲ್ಲದ ಸರ್ಕಾರ. ಹಿಂದಿನ ಸರ್ಕಾರ ಆಗಿರ್ಲಿಲ್ಲ. ಸಿದ್ದರಾಮಯ್ಯನವರೇ ಸದನದಲ್ಲಿ ಹೇಳಿದ್ದಾರೆ ಅದನ್ನ. ಯಡಿಯೂರಪ್ಪ ಮೊದಲನೇ ಸರ್ತಿ ಮುಖ್ಯಮಂತ್ರಿ ಆದಾಗ 18 ಅನ್ಸುತ್ತೆ, 2018ಕ್ಕೆ ಆದಾಗ ಒಂದು ಭಾಷಣದಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯ, ನನಗೆ ನನ್ನ ಪಕ್ಷದ ಹೈಕಮಾಂಡ್ ಆಗ್ಲಿ, ನನ್ನ ಪಕ್ಷದ ಬೇರೆ ಯಾವೇ ನಾಯಕರುಗಳಾಗ್ಲಿ ನನ್ನ ಯಾವುದೇ ತೀರ್ಮಾನಗಳಿಗೆ ಅಡ್ಡ ಬರ್ಲಿಲ್ಲ. ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರು. ನನ್ನ ಪಕ್ಷದಲ್ಲಿ ನನಗೆ ಸಂಪೂರ್ಣವಾದ ಫ್ರೀ ಹ್ಯಾಂಡ್ ಇದೆ ಅನ್ನೋ ಮಾತನ್ನ ಸದನದಲ್ಲಿ ಹೇಳಿದ್ದಾರೆ. ಅದೇ ಮಾತನ್ನ ಈ ಬಾರಿ ಹೇಳ್ತಾರೆ, ನನಗೆ ಡೌಟ್. ಅದೇ ಮಾತನ್ನ ಈ ಸಾರಿ ಹೇಳ್ತಾರೆ, ನನಗೆ ಡೌಟ್ ಇದೆ. ಯಾಕಂದ್ರೆ ಈ ಸಾರಿ ಬಹಳಷ್ಟು ಅವ್ರ ಆಡಳಿತ ವೈಖರಿ ಆಗ್ಲಿ, ಆಡಳಿತ ಯಂತ್ರ ಆಗ್ಲಿ ಬಹಳಷ್ಟು ಜಾಳಾಗಿ ನಡ್ಕೊಂಡಿದೆ. ಅಷ್ಟು ಹಿಡಿತ ಇಲ್ಲದ ರೀತಿಯಲ್ಲಿ ನಡ್ಕೊಂಡಿದೆ. ಈ ಹಿಡಿತ ಇಲ್ಲದೆ ಇರೋದಕ್ಕೂ ಕೂಡ ಬಹುಶಃ ಅಧಿಕಾರದ ಅವಧಿ ಎಷ್ಟು ಅನ್ನೋದರ ಉತ್ತರ ಅಸ್ಪಷ್ಟವಾಗಿದ್ದು ಕಾರಣವಾಗಿರಬಹುದಾ? ಇದ್ದಿತ್ತು, ಅದು ಕೂಡ ಇದ್ದಿತ್ತು. ಅಸ್ಪಷ್ಟ ಆಗಿರ್ಲಿ ಆಗದೆ ಇರ್ಲಿ, ಸಿದ್ದರಾಮಯ್ಯ ಅಷ್ಟು ಬೇಗ ಹಿಡಿತ ಕಳ್ಕೊಳ್ಳುವಂತ ಒಬ್ಬ ನಾಯಕ ಅಲ್ಲ. ಏನಾಗುತ್ತೆ ಅಂದ್ರೆ ಅನೇಕ ನಾಯಕರನ್ನ ನಾನು ಗಮನಿಸಿದ್ದೇನೆ. ಬಹಳ ಪ್ರಾಮಾಣಿಕ ನಾಯಕರ ಹೆಸರುಗಳನ್ನ ಹೇಳೋದು ಬೇಡ ಇಲ್ಲಿ. ಅತ್ಯಂತ ಪ್ರಾಮಾಣಿಕ ನಾಯಕರುಗಳು, ಅತ್ಯಂತ ಪ್ರಾಮಾಣಿಕ ಅಂದ್ರೆ ನಿಮ್ಗೆ ಪ್ರಾಮಾಣಿಕ ಬಹಳ ಸಣ್ಣ ಶಬ್ದ. ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಮಂತ್ರಿಗಳಾದವರು ಯಾರೋ ₹1 ಲಂಚ ಕೊಡಕ್ ಬಂದ್ರೆ ಅವ್ರನ್ನ ಕಪಾಳಕ್ಕೆ ಬಡಿಯೋದೊಂದು ಬಾಕಿ, ಅಷ್ಟು ಅವಮಾನ ಮಾಡಿ ಹೊರಗೆ ಹಾಕಿದಂತ ಮಂತ್ರಿಗಳನ್ನ ನಾನು ನೋಡಿದ್ದೇನೆ. ಅವರು ಕೊನೆ ಅಧಿಕಾರ ಅವಧಿಯಲ್ಲಿ ಬಹಳ ಆಗಿರೋದನ್ನ ನೋಡಿದ್ದೇನೆ ನಾನು. ಬಹಳ ದುರ್ಬಲವಾಗಿ ಅಂದ್ರೆ ದೌರ್ಬಲ್ಯಗಳು, ಯಾವುದೋ ಒಂದು ಮಕ್ಕಳ ದೌರ್ಬಲ್ಯ ಆಗ್ಲಿ, ಯಾವುದೋ ಇನ್ನೊಬ್ಬರ ದೌರ್ಬಲ್ಯ ಆಗ್ಲಿ, ಈ ರೀತಿ ದೌರ್ಬಲ್ಯಕ್ಕೊಳಗಾಗಿ ಭ್ರಷ್ಟಾಚಾರ ನೇರವಾಗಿ ಮಾಡದೇ ಇದ್ರು ಕೂಡ, ಭ್ರಷ್ಟಾಚಾರಕ್ಕೆ ಅನುವು ಮಾಡದೇ ಇದ್ರು ಕೂಡ ಭ್ರಷ್ಟಾಚಾರವನ್ನು ನೋಡಿಕೊಂಡು ಸುಮ್ಮನೆ ಇದ್ಬಿಡ್ತಾರೆ. ಅದನ್ನು ಗಮನಿಸಿದ್ದೇನೆ.
ಅದೇ ಹೇಳಕೊಟ್ಟೆ ನಾನು. ಈ 2023-25 ಸರ್ಕಾರದಲ್ಲಿ ಸಿದ್ದರಾಮಯ್ಯನವರಷ್ಟೇ ಪ್ರಮುಖ ಪಾತ್ರ ವಹಿಸಿತ್ತು ಯತೀಂದ್ರ ಅವರ ಆಡಳಿತ. ಅನೇಕ ಆಡಳಿತ ವಿಚಾರಗಳಲ್ಲಿ ಯತೀಂದ್ರ ಕೈ ಆಡಿಸಿದ್ದಾರೆ, ಯತೀಂದ್ರ ನಿಯಂತ್ರಣ ಇದೆ. ಅದನ್ನೇ ಮೊನ್ನೆ ಅಶೋಕ್ ಸದನದಲ್ಲಿ ಮಾತಾಡಿತ್ತು. ಹೀಗಿರುವಾಗ ಆ ಒಂದು ಪುತ್ರ ವ್ಯಾಮೋಹ ಅನ್ನಿ ಮತ್ತೊಂದೇನೋ ಅನ್ಕೊಳ್ಳಿ, ಸಿದ್ದರಾಮಯ್ಯ ನೇರವಾಗಿ ಮಾಡದೇ ಇದ್ರು ಕೂಡ, ಮಾಡುವಂತ ಹೇಳದೇ ಇದ್ರು ಕೂಡ, ಅನೇಕ ವಿಚಾರ ಗಮನಕ್ಕೆ ಬಂದ್ರು ಕೂಡ ಸುಮ್ಮನಿರ್ಬೇಕಾಗ್ತದೆ. ಈ ಕಾರಣದಿಂದ ನನಗೆ ಸ್ವಲ್ಪ ದುರ್ಬಲ ಸರ್ಕಾರ ಅನಿಸುತ್ತೆ ಮೊದಲಿನ ಸಿದ್ದರಾಮಯ್ಯ ಸರ್ಕಾರಕ್ಕಿಂತ ಇದು. ರೈಟ್ ಸರ್. ಇದರ ಜೊತೆಯಲ್ಲೇ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ, ಯಾಕಂದ್ರೆ ಅಧಿವೇಶನ ಇನ್ನೇನು ಮುಗಿತಾ ಬಂತು, ಮುಂದಿನ ನಡೆ ಏನಾಗಿರಬಹುದು? ದೆಹಲಿ ಟೂರಾ, ಅಥವಾ ಇಲ್ಲಿಂದಲೇ ಮತ್ತೊಂದಷ್ಟು ಮಂದಿ ತಮ್ಮ ಬೆಂಬಲಿಗರನ್ನ ಕಳಿಸೋದ, ಅಥವಾ ಹೈಕಮಾಂಡೇ ಕರೆಸ್ಕೊಳ್ತಾರಾ? ಈ ರೀತಿಯಾದ ಒಂದಷ್ಟು ಪ್ರಶ್ನೆಗಳು ಕೂಡ ಸ್ವಾಭಾವಿಕವಾಗಿ ಅಧಿವೇಶನ ಮುಗಿದ ತಕ್ಷಣ ಪ್ರಾರಂಭ ಆಗುತ್ತೆ. ಸದ್ಯದ ಮಾಹಿತಿ ಪ್ರಕಾರ ಅಧಿವೇಶನ ಮುಗಿದಾದ್ಮೇಲೆ, 2 ಅಧಿವೇಶನ, ಸಂಸತ್ತು ಮತ್ತು ವಿಧಾನಸಭಾ ಅಧಿವೇಶನ ಮುಗಿದಾದ್ಮೇಲೆ ದೆಹಲಿಗೆ ಹೈಕಮಾಂಡ್ ನಾಯಕರು ಇವ್ರನ್ನ ಕರೆಸ್ಕೊಳ್ತಾರೆ ಅಂತ ಮಾಹಿತಿ ಇದೆ. ಅದು ಎಷ್ಟು ಬೇಗ ಕರೆಸ್ಕೊಳ್ತಾರೆ, ಯಾವಾಗ ಏನು ಅಂತ ಅದು ಇಟ್ ಈಸ್ ನಾಟ್ ಇಟ್ ಡಿಸೈಡೆಡ್. ಆದಷ್ಟು ಬೇಗ ಕರೆಸ್ಕೊಳ್ತಾರೆ ಅಂತ ಮಾಹಿತಿ ಅಷ್ಟೇ. ಯಾಕಂದ್ರೆ ಇದು ಪ್ರತಿದಿನನೂ 24 ಇದೇ ಚರ್ಚೆ ಆಗ್ತಾ ಹೋಗ್ಬಿಟ್ರೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮುಜುಗರದ ವಿಚಾರ ಇದು. ಇದನ್ನ ಯಾವುದೋ ಒಂದು ರೀತಿಯಲ್ಲಿ ಹೌದೋ ಇಲ್ವೋ ಅನ್ನೋ ಒಂದು ತೀರ್ಮಾನವನ್ನ ಹೈಕಮಾಂಡ್ ಕೊಡ್ಬೇಕಾಗತ್ತೆ. ಅದನ್ನ ಬಹಳಷ್ಟು ಶೀಘ್ರ ಮಾಡ್ತಾರೆ ಅಂತ ಮಾಹಿತಿ ಇದೆ ಅಷ್ಟೇ. ರೈಟ್ ಸರ್, ದಯಮಾಡಿ ಸಂಪರ್ಕದಲ್ಲಿರಿ, ಒಂದು ಕ್ವಿಕ್ ಬ್ರೇಕ್ ಹೋಗಿ. ಬಟ್ ಇನ್ ಕೇಸ್ ಏನಾದರೂ ಈ ಅಧಿಕಾರ ಹಸ್ತಾಂತರ ಅನ್ನೋದು ಇಕ್ಬಾಲ್ ಹುಸೇನ್ ಅವರು ಹೇಳ್ದಂಗೆ ಜನವರಿಯಲ್ಲೇ ಆಗುತ್ತೆ ಅನ್ನೋ ಹಾಗಿದ್ರೆ, ಬಹುಶಃ ಸಿದ್ದರಾಮಯ್ಯನವರ ಪಾಲಿಗೆ ಬೆಳಗಾವಿಯ ಅಧಿವೇಶನದಲ್ಲಿ ಮುಖ್ಯಮಂತ್ರಿಯಾಗಿ ಇದು ಕಡೆಯ ಅಧಿವೇಶನ, ಉಳಿದಿರೋದು ಕೆಲವೇ ಗಂಟೆಗಳು ಇನ್ಫ್ಯಾಕ್ಟ್ ಹಾಗೆ ಲೆಕ್ಕ ಹಾಕೋದಾದ್ರೆ ಇರ್ಬೋದು. ನನಗಂತೂ ಅಷ್ಟೇ ಅನ್ಸುತ್ತೆ. ನನಗಂತೂ ಬೆಳಗಾವಿ ಅಧಿವೇಶನ ಸಿದ್ದರಾಮಯ್ಯನವರ ಕೊನೆಯ ಅಧಿವೇಶನ. ಅವರು ಬಜೆಟ್ ಮಂಡಿಸೋದು, ಇನ್ನೊಂದು ಬಜೆಟ್ ಮಂಡಿಸೋದು ದೂರದ ಮಾತು, ದೂರ ಸಾಧ್ಯದ ಮಾತು. ಅಸಾಧ್ಯ ಅಂತ ಅಲ್ಲ, ಬಟ್ ದೂರ ಸಾಧ್ಯತೆಗಳು ಅವೆಲ್ಲ, ಡಿಸ್ಟೆಂಟ್ ಪಾಸಿಬಿಲಿಟೀಸ್ ಅವೆಲ್ಲ. ಯಾಕಂದ್ರೆ ಇಷ್ಟೆಲ್ಲ ಅವಾಂತರಗಳು ಆದ್ಮೇಲೆ ಪದೇ ಮುಖ್ಯಮಂತ್ರಿ ಮಗನೇ ತಾನೇ ಹೈಕಮಾಂಡ್ ಅನ್ನ ಬಲ್ಲೆ ಅನ್ನೋ ರೀತಿಯಲ್ಲಿ, ಈಸ್ ಜಸ್ಟ್ ಅ ಜೂನಿಯರ್ MLC, ಜೂನಿಯರ್ ಮೋಸ್ಟ್ MLC ಹೀಗೆ ಮಾತಾಡಿದಾಗ ಹೈಕಮಾಂಡ್ಗೆ ಎಲ್ಲೋ ಒಂದ್ ಕಡೆ ಅದೊಂದು ಇರುಸು ಮುರುಸಾಗ್ತದೆ, ಅವ್ರಿಗೊಂದು ರೀತಿಯ ಎಂಬರಾಸ್ಮೆಂಟ್ ಆಗಿ ಮುಜುಗರ ಆಗ್ತದೆ. ಹೀಗಿರುವಾಗ ಅವ್ರೊಂದು ತೀರ್ಮಾನ ತಗೊಳ್ತಾರೆ. ಯಾಕಂದ್ರೆ ಇದನ್ನ ಸಂಪೇರ್ ಇಟ್ ಹ್ಯಾಸ್ ಟು ಬಿ ಎಂಡ್. ಇದನ್ನ ಮತ್ತೆ 2.5 ವರ್ಷ ಮುಂದುವರ್ಸಕ್ ಆಗೋದಿಲ್ಲ. ಎಸ್ ಆರ್ ನೋ, ಇಟ್ ಹ್ಯಾಸ್ ಟು ಎಂಡ್ ರೈಟ್ ನೌ, ರೈಟ್ ಹಿಯರ್. ಈ ಅಧಿವೇಶನ ಮುಗಿದಾದ್ಮೇಲೆ ಇದಕ್ಕೊಂದು ತೀರ್ಮಾನ ಕೊಡ್ಲೇಬೇಕಾಗತ್ತೆ. ಆಯ್ತಪ್ಪ ನಾಳೆ ನೋಡೋಣ ಬನ್ನಿ ಅಂದ್ರೆ ಇನ್ನೂ ಕಷ್ಟ ಆಗುತ್ತೆ. ಮೊನ್ನೆ ನಾನು ನಿಮ್ಗೆ ಹೇಳಿದಂಗೆ ಇದು ಕೇವಲ ಈಗ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರ ಅಥವಾ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರ ತಾಳ್ಮೆಯ ಕಟ್ಟೆ ಒಡೆಯೋ ಸಂದರ್ಭ ಅಲ್ಲ. ಇದು ಹೀಗೆ ಮುಂದೂಡಿದ್ ಬಿಟ್ರೆ ಕರ್ನಾಟಕದ ಜನತೆ, ಸಮಸ್ತ ಜನತೆ ರೋಸಿ ಹೋಗ್ತಾರೆ. ಮತ್ತೆ ಅಧಿಕಾರ ವರ್ಗ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಆಗ್ತದೆ. ಇದಕ್ಕೊಂದು ಸ್ಪಷ್ಟತೆ ಕೊಡಬೇಕು. ರಾಜ್ಯದ ಹಿತದೃಷ್ಟಿಯಿಂದ, ಪಕ್ಷದ ಹಿತದೃಷ್ಟಿಯಿಂದ, ಆಡಳಿತದ ಹಿತದೃಷ್ಟಿಯಿಂದ ಹೈಕಮಾಂಡ್ ಇದಕ್ಕೊಂದು ಸ್ಪಷ್ಟತೆ ಕೊಡ್ಬೇಕಾಗ್ತದೆ. ಅದು ಅನಿವಾರ್ಯ ಕೂಡ. ಈ ಅಧಿವೇಶನ ಮುಗಿದಾದ್ಮೇಲೆ ಏನ್ ಡೆವಲಪ್ಮೆಂಟ್ ಆಗ್ತದೆ ನೋಡ್ಬೇಕಾಗ್ತದೆ ನಾನು. ಒಂದು ವೇಳೆ ಹೀಗಾಗಿದ್ದೇ ಆದಲ್ಲಿ ಸರ್, ಅಂದ್ರೆ ಬೆಳಗಾವಿ ಅಧಿವೇಶನವೇ ಸಿದ್ದರಾಮಯ್ಯನವರಿಗೆ CM ಆಗಿ ಕೊನೆಯ ಅಧಿವೇಶನ ಅನ್ನೋದೇ ಆಗಿದ್ರೆ, ನಾವು ದೆಹಲಿಗೆ ಹೋಗಿ ಮುಖ್ಯಮಂತ್ರಿ ನಾನೇ ಅನ್ನೋ ಸಂದೇಶ ತಂದ ದಿನದಿಂದ